ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿ ಚೆನ್ನಾಗೇ ಇದ್ದೀನಿ. 2025 ನವಂಬರ್ 16 ಭಾನುವಾರ JKVKಯಲ್ಲಿ ನಡೆದಿರುವ ಕೃಷಿ ಮೇಳಕ್ಕೆ ನಾವು ಹೋಗಿದ್ವಿ. ಆವತ್ತೇ ಲಾಸ್ಟ್ ಡೇ ಆಗಿರೋದ್ರಿಂದ ಪೂರ್ತಿ ಟ್ರಾಫಿಕ್ ಇತ್ತು. ನಾನಿಲ್ಲಿ ಏನೇನು ಎಕ್ಸ್ಪ್ಲೋರ್ ಮಾಡಿದೆ, ಆಮೇಲೆ ನನ್ನ ಮಕ್ಕಳ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಈ ವಿಡಿಯೋ ಮಾಡೋ ಉದ್ದೇಶ ಆಗಿತ್ತು. 1.5 ಅವರ್ ಆಯಿತು ಒಳಗಡೆ ಎಂಟ್ರಿ ಆಗೋಕ್ಕೆ ಮಾತ್ರ. ಅಷ್ಟು ಟ್ರಾಫಿಕ್ ಇತ್ತು, ಪೂರ್ತಿ ಜನ ಬಂದಿದ್ದರು. ಬಟ್ ನಾನಂತೂ ಈ ಥರ ಎಲ್ಲ ಎಕ್ಸ್ಪ್ಲೋರ್ ಮಾಡಲೇ ಇಲ್ಲ. ನಾನು ಹೋಗೂ ಇಲ್ಲ. ನನ್ನ ಪರ್ಸ್ನಲ್ ಇಶ್ಯೂಸು, ಹೆಲ್ತ್ ಇಶ್ಯೂಸು ಅದು ಇದು ಅಂದ್ಕೊಂಡು ನಾನು ಎಕ್ಸ್ಪ್ಲೋರ್ ಮಾಡೇ ಇಲ್ಲ. ಮದುವೆಗೆ ಮುಂಚೆ ಆಗಲಿ, ಮದುವೆ ಆದಮೇಲೆ ಆಗಲಿ ನನ್ನ ವಾತಾವರಣ ಆಗಿತ್ತು. ಬಟ್ ನನ್ನಿಂದ ನನ್ನ ಮಕ್ಕಳು ಇಂಪ್ಯಾಕ್ಟ್ ಆಗಬಾರ್ದಂತ ನಾನು ಈ ಥರ ಎಲ್ಲ ಮಕ್ಕಳನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಕರ್ಕೊಂಡು ಹೋಗೋದು. ನಾನು ಯಾವಾಗಲೂ ನೋಡಿ, ಇಲ್ಲಿ ಏನು ಇಲ್ಲ ಅಂತ ಏನಿಲ್ಲ, A to Z ಎಲ್ಲ ಇತ್ತು ಕಣ್ರಿ. ನಾನು ಈ ಥರ ಎಲ್ಲ ನೋಡಿದ್ದೇ ಇಲ್ಲ. ಬಟ್ ಸುಮ್ಮನೆ ನನ್ನ ಲೈಫ್ನ ನಾನು ನಿಜ ವೇಸ್ಟ್ ಮಾಡ್ಕೊಂಡಿದ್ದೀನಿ. 34 ವರ್ಷ ನನಗೆ. ಇದುವರೆಗೂ ನಾನು ಈ ಥರ ಎಲ್ಲ ನೋಡಿಲ್ಲ ಅಂದರೆ ಯಾರಿಗಾದ್ರೂ ಹೇಳಿದ್ರೂ ನಗಿತಾರೆ. ಬಟ್ ನೋಡಿ, ಈ ಥರ ಡ್ಯಾನ್ಸ್ಗಳು ಅಷ್ಟೇ ನಾನು ಡೈರೆಕ್ಟಾಗಿ ನೋಡೇ ಇಲ್ಲ. ನಿಜ ಹಬ್ಬ ಥರ ಇತ್ತು. ತುಂಬ ಜಾಲಿಯಾಗಿ ಎಂಜಾಯ್ ಮಾಡಿದ್ವಿ. ನೋಡೋಕ್ಕೆ 2 ಕಣ್ಣು ಸಾಲದು ಅಷ್ಟೆಲ್ಲ ಇತ್ತು. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಅಗ್ರಿಕಲ್ಚರ್ ಎಕ್ಸಿಬಿಷನ್ ಅಂತ ಹೇಳ್ತಾರೆ. ಈ ಕೃಷಿ ಮೇಳದಲ್ಲಿ ಹೊಸ ಯಂತ್ರೋಪಕರಣಗಳು, ಏನೇನು ಹೊಸ ತಳಿಗಳು ಬಂದಿದೆ, ಕುರಿ, ಮೇಕೆ, ಕೋಳಿಗಳು, ಮೀನುಗಳು ಎಲ್ಲ ಪ್ರತಿಯೊಂದು ಇತ್ತು. ಇಲ್ಲಿ ಇವರು ವಿಜ್ಞಾನಿಗಳು ಅಕ್ಕಪಕ್ಕದಲ್ಲೇ ಕುತ್ಕೊಂಡಿದ್ರು. ಏನಾದರೂ ಈ ಥರ ಕೃಷಿ ಮಾಡಬೇಕು ಅಂತ ಏನಾದರೂ ಅವ್ರಿಗೆ ಉದ್ದೇಶ ಇದ್ದರೆ, ವ್ಯವಸಾಯ ಮಾಡಬೇಕು ಅಂತ ಅವ್ರ ಆಸೆ ಇದ್ದರೆ, ಅವ್ರ ಹತ್ರ ಏನಾದರೂ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋಕ್ಕೂ ಅಲ್ಲೇ ವಿಜ್ಞಾನಿಗಳು ಕೂತಿದ್ರು. ಈ ಸಮಗ್ರ ಕೃಷಿ ಅಂದರೆ ಏನು, ಅರಣ್ಯ ಕೃಷಿ ಅಂದರೆ ಏನು ಅಂಥೇಳಿ ಪ್ರತಿಯೊಂದು ಎಲ್ಲ ನೀವು ಹೋಗಿದ್ರೆ ಖಂಡಿತ ಪೂರ್ತಿ ಎಕ್ಸ್ಪೀರಿಯನ್ಸ್ ಆಗ್ತಿತ್ತು ನಿಮಗೆ. ಬಟ್ ನನ್ನಂಥವ್ರಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ನಾನು ಕರ್ನಾಟಕದಲ್ಲಿ ಇರುವ ನಮ್ಮ ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದವಳು. ನನಗೆ ಅಂತ ಒಂದು ಊರು ನಮಗೆ ಯಾವುದೂ ಇಲ್ಲ. ನಮ್ಮ ಅಜ್ಜ ತಾತಗ ಅಜ್ಜ ಎಲ್ಲ ಇಲ್ಲೇ ಹುಟ್ಟಿ ಬೆಳೆದವರು. ಅವ್ರಿಗೆ ಅಜ್ಜ ತಾತ ಅವರೆಲ್ಲ ಅವ್ರು ಎಲ್ಲಿಂದ ಬಂದ್ರಿ ಅಂತ ನನಗೆ ಕೇಳೋಕ್ಕೂ ನಮಗಾಗಲ್ಲ. ಯಾಕಂದರೆ ಅವರೆಲ್ಲ ಹೋಗ್ಬಿಟ್ಟಿದ್ದಾರೆ ಸ್ವರ್ಗಕ್ಕೆ. ಆ ಥರ ಇದ್ದಿದ್ರೆ ನಾನು ಹೇಳ್ತಿದ್ದೆ ನಾನು ಯಾವ ಊರವಳು ಅಂತ. ನಾನು ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಕನ್ನಡದವಳು, ನಾನು ಬೆಂಗಳೂರಿಯನ್ ಅಂತ. ಬಟ್ ಬೆಂಗಳೂರಿಯಲ್ಲಿ ಇರೋರು ಎಲ್ಲ ಎಕ್ಸ್ಪ್ಲೋರ್ ಮಾಡಿರ್ತಾರೆ. ನಂತರ ಯಾರೂ ಇರಲ್ಲ. ಬಟ್ ನಂತರ ಯಾರಾದರೂ ಇದ್ದರೆ ದಯವಿಟ್ಟು ಯಾವ ಮನೆ ಟೆನ್ಷನು ಇದೆಲ್ಲ ದಯವಿಟ್ಟು ಬಿಟ್ಟು ಮಕ್ಕಳನ್ನ ಈ ಥರ ಕರ್ಕೊಂಡೋಗಿ. ಬ್ಯಾಂಗ್ಳೂರಲ್ಲಿರೋರು ಆಬ್ವಿಯಸ್ಲಿ ಮಾಲ್ಗಳಿಗೆ, ಗೇಮ್ಗೆ ಅದು ಇದು ಫುಲ್ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಮಕ್ಕಳು. ಬಟ್ ಮಕ್ಕಳಿಗೆ ಗೊತ್ತಿಲ್ವಲ್ಲ ನಮ್ಮ ಸಂಸ್ಕೃತ ಹೇಗಿದೆ, ನಮ್ಮ ಪದ್ಧತಿ ಹೇಗಿದೆ ಅಂತ ಮಕ್ಕಳಿಗೆ ಖಂಡಿತ ನಾವೇ ತಿಳಿಸ್ಬೇಕು. ಇಲ್ಲ ಅಂದರೆ ಮಕ್ಕಳು, ನಿಜ ಹೇಳ್ತೀನಿ, ಅಕ್ಕಪಕ್ಕದಲ್ಲಿರೋರು, ಮನೆ ಹತ್ರ ಇರೋರು ಎಲ್ಲರೂ ಇದೆ ಹೇಳಿ ಅವ್ರ ತಲೆಯಲ್ಲಿ ತುಂಬಿಸಿರ್ತಾರೆ. ಚೆನ್ನೈಯಲ್ಲಿ ಚೆನ್ನಾಗಿರುತ್ತೆ, ಅಲ್ಲಿ ಚೆನ್ನಾಗಿರುತ್ತೆ, ಇಲ್ಲಿ ಚೆನ್ನಾಗಿರುತ್ತೆ, ಆ ಥರ ಎಲ್ಲ ಏನೂ ಇಲ್ಲ ಕಣ್ರಿ. ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕದಲ್ಲೇ ತುಂಬ ಜಾಗಗಳಿದೆ. ಅದಾದಮೇಲೆ ಆಯಿತು ಬೇರೆ ರಾಜ್ಯಕ್ಕೆ, ಬೇರೆ ದೇಶಕ್ಕೆ ಹೋಗಿ ಎಕ್ಸ್ಪ್ಲೋರ್ ಮಾಡಿದ್ರೆ ಆಯಿತು. ನಾನೇನಾದರೂ ಎಕ್ಸ್ಟ್ರಾ ಮಾತಾಡ್ತಾ ಇದ್ದರೆ ದಯವಿಟ್ಟು ಕ್ಷಮಿಸಿ. ನಿಜ ನನ್ನ ಮನಸ್ಸಲ್ಲಿ ಇರೋದೇ ನಾನು ಹೇಳ್ತಿದ್ದೀನಿ. ನೋಡಿಬೇಕಾದ್ರೆ ಬೇರೆ ಊರವರು ಇಲ್ಲಿ ಬಂದು ವಾಸ ಮಾಡ್ತಿರ್ತಾರೆ. ಅವ್ರು ಹೇಳ್ತಾರೆ, ಬಾಯಿ ತೆಗೆದ್ರೆ ಏನು ಹೇಳ್ತಾರೆ, ನನ್ನೂರು ಇದು ಅಂತ ಹೇಳ್ತಾರೆ. ನಿಜ ನನಗೆ ತುಂಬ ಬೇಜಾರಾಗುತ್ತೆ, ಕೋಪನೂ ಬರುತ್ತೆ. ಇವರು ನನ್ನೂರು ಅಂದರೆ ಅವಾಗ ನಾವಿಲ್ಲೇ ನಮ್ಮ ತಾತ ಅಜ್ಜ ಕಾಲದಿಂದಲೂ ನಾವಿರೋರು, ಮತ್ತು ಯಾವ ಊರು ಅಂತ ನಾವು ಹೇಳೋದು ಅಂತ. ಏನು ಮಾಡ್ತಾರೆ ಗೊತ್ತಾ ಬೇರೆ ಊರವರು, ನಮ್ಮ ಕರ್ನಾಟಕ ಬಿಟ್ಟು ಹೇಳ್ತಾ ಇದ್ದೀನಿ, ಅಲ್ಲೊಂದು ರೇಷನ್ ಕಾರ್ಡ್ ಇಟ್ಕೊಳ್ತಾ ಇರ್ತಾರೆ. ಅಲ್ಲಿಂದ ಅವ್ರಿಗೆ ಸೌಲಭ್ಯಗಳು ಬೇಕು. ಇಲ್ಲೂ ಒಂದು ರೇಷನ್ ಕಾರ್ಡು ಈ ಕರ್ನಾಟಕದ್ದು ಇಟ್ಕೊಂಡು ಇಲ್ಲೂ ತಿನ್ಕೊಂಡು ಇಲ್ಲೂ ಎಲ್ಲ ಸೌಲಭ್ಯಗಳು ಬೇಕು. ಅಂಥವ್ರಿಗೆ ನಾವು ಸಪೋರ್ಟ್ ಮಾಡೋದು, ಏನು ಮಾಡೋದು? ನನಗೆ ನಿಜ ಕೋಪ ಬರುತ್ತೆ. ಏನು ಮಾಡೋದು? ಯಾಕಂದರೆ ನಮ್ಮೂರು, ನಮ್ಮ ಜನನ ನಾವು ಖಂಡಿತ ಯಾವತ್ತೂ
ಯಾವತ್ತೂ ಉದ್ಧಾರ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಅವ್ರು ಯಾರ ಭಾಷೆ ಮಾತಾಡ್ತಾರೋ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ, ಅವ್ರ ಭಾಷೆಯಲ್ಲೇ ನಾವು ಮಾತಾಡ್ತೀವಿ. ಇನ್ನು ಮಾಡೋದು ನನಗೆ ನಿಜ ಈ ಥರ ವೀಡಿಯೋ ಮಾಡೋದ್ರಿಂದ ನನ್ನ ಅನಿಸಿಕೆಗಳನ್ನ ಹೇಳ್ಕೊಳ್ಳೋಕ್ಕೆ ನನಗೆ ಹೆಲ್ಪ್ಫುಲ್ ಇದೆ. ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬೈ.